ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಖುಷ್ವಿ ಲಾಕ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನೋಡಿ ಪೀನಟ್ ಚಟ್ನಿ ಹಾಗೆ ಪ್ರೋಟೀನ್ ದೋಸೆ ಮಾಡ್ತಾಯಿದ್ದೀನಿ. ನಿಮಗೋಸ್ಕರ ಈ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹ ಮಾಡಿ. ನೋಡಿ, ಇವಾಗ ಏನು ಬೇಕು, ಪೀನಟ್ ಚಟ್ನಿಗೆ ಏನು ಬೇಕು, ಶೇಂಗಾ ಚಟ್ನಿಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು ಬೌಲಲ್ಲಿ ಶೇಂಗಾ ಬೀಜ ತಗೊಂಡಿದ್ದೀನಿ, ಕಡಲೆ ಬೀಜ, ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಹಾಗೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬಕ್ಕೆ ನೀರು, ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಿಸಿ ಮಾಡಿ ಆದಮೇಲೆ ನಾವು ಈಗ ಪೀನಟ್ಟಿಗೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಎಲ್ಲ ಹುರ್ಕೊಂಡು ಮಿಕ್ಸಿ ಜಾರ್ ಮಾಡ್ಕೊಬೇಕು. ನೋಡಿ, ಈ ಕಡಲೆ ಬೀಜ ಮತ್ತು ಇದನ್ನೆಲ್ಲ ಹುರ್ಕೊಬೇಕು. ನೋಡಿ, ಅದೆಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಇವಾಗ ನೋಡಿ ಕಡಲೆ ಬೀಜ ಹಾಕಿ ಹುರಿತಾ ಇದ್ದೀನಿ. ನೋಡಿ, ಕಡಲೆ ಬೀಜ ಈಗ ಸ್ಟವ್ ಮೇಲೆ ಹುರಿತಾ ಇದ್ದೀನಿ. ಅದು ಸ್ವಲ್ಪ ವಿಡಿಯೋ ಕ್ರಾಸ್ ಆಯಿತು, ಹಾಗಾಗಿ ಕಡಲೆ ಬೀಜದ್ದು ಸರಿಗೆ ಹುರಿತಾ ಇರೋದು ತೋರ್ಸೋಕ್ಕೆ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ. ನೋಡಿ, ಹುರಿತಾ ಇದ್ದೀನಿ ಕಡಲೆ ಬೀಜ ಎಲ್ಲ. ಅದೆಲ್ಲ ಹುರಿದ್ಬಿಟ್ಟು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳೋಣ. ಅದೇ ಬಾಣಲಿಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಹುಣಸೆಹಣ್ಣೆಲ್ಲ. ನೋಡಿ, ಎಲ್ಲ ಹುರಿತಾ ಇದ್ದೀನಿ ಕಡಲೆ ಬೀಜ ಎಲ್ಲ. ಕಡಲೆ ಬೀಜದ್ದು ಹುರಿಯುವಾಗ ಬಾಣಲಿ ಇದು ವಿಡಿಯೋ ಸ್ವಲ್ಪ ಹಿಂಗೆ ಕ್ರಾಸ್ ಆಯಿತು, ಸರಿ ಕಾಣಿಸ್ತಾ ಇಲ್ಲ. ಕಡಲೆ ಬೀಜ ಹುರಿತಾ ಇರೋದು ನೀವು ವಿಡಿಯೋದಲ್ಲಿ ಸರಿ ಕಾಣ್ತಾ ಇಲ್ಲ, ಒಂದು ಸೈಡ್ಗಾಗಿದೆ ನೋಡಿ ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿ, ಈಗ ಒಂದು ಸ್ವಲ್ಪ ಕಾಣ್ತಾ ಇದೆ. ವಿಡಿಯೋ ಮಾಡುವಾಗ ಒಂದು ಸ್ವಲ್ಪ ಚೇಂಜ್ ಆಯಿತು. ನೋಡಿ, ಇದೆಲ್ಲ ಹುರಿದಾದ್ಮೇಲೆ ಇವಾಗ ಅಲ್ಲಿ ಬಿಸಿ ಮಾಡ್ಕೊತಿದ್ದೀನಲ್ಲ, ಎಲ್ಲ ಸೇರಿ ಬಿಸಿ ಮಾಡಿಕೊಂಡು ರುಬ್ಬೋಣ. ಈಗ ಮಿಕ್ಸಿಗೆ ಹಾಕಿ ರುಬ್ಬೋಣ. ನೋಡಿ, ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇವಾಗ ಮಿಕ್ಸಿಗೆ ಹಾಕಿ ರುಬ್ಬೋಣ. ಇವಾಗೆಲ್ಲ ನೋಡಿ ಬಿಸಿ ಆಯಿತು. ಇವಾಗ ಸ್ವಲ್ಪ ಆರ್ಕೊಳ್ಳಿ. ಎಲ್ಲ ಕಡಲೆ ಬೀಜ ಮತ್ತು ಇದೆಲ್ಲ ಬಿಸಿ ಇರುತ್ತಲ್ಲ, ಹಾಗೆ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ, ಚಟ್ನಿ ಬೇಗ ಅಳಿಸುತ್ತೆ. ಹಾಗಾಗಿ ಬಿಸಿ ಆರಿದ್ಮೇಲೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇವಾಗ ಆರಕ್ಕಿಟ್ಟಿದ್ದೀನಿ. ನೋಡಿ, ಮಿಕ್ಸಿ ಜಾರ್ ತಗೊಂಡೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ನೋಡಿ, ಕರಿಬೇವು, ಬೆಳ್ಳುಳ್ಳಿ, ಹುಣಸೆಹಣ್ಣು ಎಲ್ಲ ಹಾಕಿದ್ದೀನಿ. ಈಗ ನೋಡಿ ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ. ಇವಾಗ ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ನೀರು ಎಷ್ಟು ಬೇಕೋ ರುಬ್ಬಕ್ಕಷ್ಟು ಹಾಕ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ ಮಾಡೋಣ. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ. ಈ ಕಡೆ ಮಿಕ್ಸಿ ಗ್ರೈಂಡ್ ಮಾಡೋಕ್ಕೆ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಯಿತು. ಹಾಗೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಒಗ್ಗರಣೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ. ಸ್ವಲ್ಪ ಒಗ್ಗರಣೆ ಆದರೆ ಚೆನ್ನಾಗಿರುತ್ತೆ ಚಟ್ನಿಗೆ. ಕಡಲೆ ಬೀಜ ಚಟ್ನಿ ಆಗಲಿ ಯಾವ ಚಟ್ನಿ ಆಗಲಿ ಸ್ವಲ್ಪ ಒಗ್ಗರಣೆ ಬಿದ್ದರೆ ಚೆನ್ನಾಗಿರೋ ಟೇಸ್ಟು. ನೋಡಿ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಸಿಡ್ಸೋಣ. ಸ್ವಲ್ಪ ಕರಿಬೇವೆಲ್ಲ ಹಾಕಿ
ಎಲ್ಲ ಬಿಸಿಯಾಗಿ ಇವಾಗೆಲ್ಲ ಆಫ್ ಮಾಡೋಣ ಸ್ಟವ್ವು. ಈಗೆಲ್ಲ ಚಟ್ನಿ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ನಾವೀಗ ಒಗ್ಗರಣೆ ಎಲ್ಲ ಹಾಕೋಣ. ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಎಲ್ಲ ನೋಡಿ ಇವಾಗ ಹಾಕೋಣ, ಚಟ್ನಿಗೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಮನೆಯಲ್ಲೇ ನಾವು ಶೇಂಗಾ ಚಟ್ನಿ ಅಥವಾ ಪೀನಟ್ ಚಟ್ನಿ, ಗ್ರೌಂಡ್ನಟ್ ಚಟ್ನಿ ಏನಾದರೂ ಹೇಳ್ಬೋದು ನೋಡಿ. ಇವಾಗ ಚಟ್ನಿ ರೆಡಿ ಆಯಿತು ನೋಡಿ. ಚಟ್ನಿ ರೆಡಿ ಆಯಿತು. ಈಗ ನಾವು ಸರ್ವ್ ಮಾಡ್ಬೋದು. ಇಡ್ಲಿ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜೊತೆಗೆ ಉಪ್ಪಿಟ್ಟಿಗೂ ಚೆನ್ನಾಗಿರುತ್ತೆ, ಚಿತ್ರಾನ್ನಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಸೈಡಲ್ಲಿ ಒಂದು ಚಟ್ನಿ ಇದ್ದರೆ ಊಟಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಹೀಗೆ ನೋಡಿ ನಮ್ಮ ಮನೇಲಿ ಕಡಲೆಬೀಜ ಚಟ್ನಿ ರೆಡಿ ಆಯಿತು. ನೀವು ಹೀಗೆ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದ್ರ ಜೊತೆಗೆ ನಾನೀಗ ಪ್ರೋಟೀನ್ ದೋಸೆ ಮಾಡ್ತಾಯಿದ್ದೀನಿ. ಪ್ರೋಟೀನ್ ದೋಸೆ, ಹೈ ಪ್ರೋಟೀನ್ ದೋಸೆ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಪ್ರೋಟೀನ್ ದೋಸೆಗೆ ಒಂದು ಬೌಲಲ್ಲಿ ರೈಸ್ ತೊಗೊಂಡಿದ್ದೀನಿ. ಹೆಸರು ಕಾಳು, ಕಡಲೆಬೇಳೆ, ಕಡಲೆಕಾಳು, ಉದ್ದಿನಕಾಳು ಮತ್ತು ತೊಗರಿ ಬೇಳೆ, ಜೊತೆಗೆ ಕರಿಬೇವಿನ ಸೊಪ್ಪು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್. ಇದೆಲ್ಲ ನಾನು ನಿಮಗೆ ತೋರ್ಸಕ್ಕೆ ತೊಗೊಂಡಿದ್ದೀನಿ. ಹಾಗೆ 8 ಗಂಟೆ ನೆನೆಬೇಕಿದ್ದೀನಿ. ಒಂದು ಬೌಲ್ ರೈಸ್ ಇದೆ ನೋಡಿ. ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ. ಇದು ಒಂದು ಬೌಲ್ ರೈಸ್ ರಾತ್ರಿನೇ ರೈಸ್ ಕಾಣಿಸುತ್ತಾ. ದೋಸೆ ಮಾಡ್ತೀವಿ ಅಂದರೆ ರಾತ್ರಿನೇ ಎಲ್ಲ ನೆನೆಸಿಟ್ಟಿರಬೇಕು. ನಾನು ಆಲ್ರೆಡಿ ನೋಡಿ ನೆನೆಸಿದ್ದು ನಿಮಗೆ ವಿಡಿಯೋಕ್ಕೆ ತೋರ್ಸೋಕ್ಕಷ್ಟೇ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಆಲ್ರೆಡಿ ರಾತ್ರಿನೇ ನೆನೆಸಿ ಇವಾಗ ನಿಮ್ಗೆ ತೋರಿಸ್ತೀನಿ ನಾನು ಯಾವ ಥರ ನೆನೆಸಿಟ್ಕೊಂಡಿದ್ದೀನಿ. ಎಲ್ಲ ಕಾಳುಗಳು ಎಲ್ಲ ಪ್ರೋಟೀನ್ ದೋಸೆಗೆ ನೋಡಿ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಯಾಕಂದರೆ ಕಾಳುಗಳೆಲ್ಲ ನೆನೆಸಿರೋದ್ರಿಂದ ಬೇಗ ಜೀರ್ಣ ಆಗಲ್ಲವಲ್ಲ, ಹಾಗಾಗಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಜೀರ್ಣಕ್ರಿಯೆಗೆ ಚೆನ್ನಾಗಾಗುತ್ತೆ. ಇದು ನೋಡಿ 8 ಗಂಟೆ 8 ಅವರ್ಸು ನೀರಲ್ಲಿ ಹಾಕಿ ನೆನೆಸಿಟ್ಟು ಇವಾಗ ನೋಡಿ ನಾನು ಅದು ನೆನೆಸಿಟ್ಟು ಇವಾಗೆಲ್ಲ ನೀಟಾಗಿ 2-3 ಸರಿ ವಾಶ್ ಮಾಡಿ ಎಲ್ಲ ನೆನೆಸಿಟ್ಟು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದೆಲ್ಲ ನೆನೆಸಿರೋದು ಈ ಥರ ಆಗಿರುತ್ತೆ. ಇದು ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬೇಕು. ಇವಾಗ ಮಿಕ್ಸಿ ಇದೆಲ್ಲ ಪ್ರೋಟೀನ್ ಕಾಳುಗಳು, ಅಕ್ಕಿ ಎಲ್ಲ ಸೇರಿ ಇವಾಗ ಮಿಕ್ಸಿಗೆ ಹಾಕಿ ರುಬ್ಬನ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ನೋಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಸರ್ವ್ ಮಾಡಿಬಿಟ್ಟು ದೋಸೆ ಹಿಟ್ಟು ಅದಕ್ಕೆ ನೋಡಿ, ದೋಸೆ ಹಿಟ್ಟು ಅದಕ್ಕೆ ಬರಬೇಕಿದು. ರಾತ್ರಿ ನೆನೆಸಿಟ್ಟಿರ್ಬೇಕು, ಕಾಳೆಲ್ಲ ನೀಟಾಗಿ ನೆಂದಿರಬೇಕು. ಬರೀ ಕಾಳುಗಳು ದೋಸೆಗೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಬೈಂಡಿಂಗ್ ಆಗೋಕ್ಕೆ ಸ್ವಲ್ಪ ಅಕ್ಕಿ ಬೇಕೇ ಬೇಕು ನೋಡಿ. ಇವಾಗ ಒಂದು ತವ ಇಟ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕೋಣ, ಪ್ರೋಟೀನ್ ದೋಸೆ ಹಾಕೋಣ ನೋಡಿ ಫ್ರೆಂಡ್ಸ್. ಇವಾಗ ಹೆಸರು ಕಾಳು, ಕಡಲೆಕಾಳು, ಕಡಲೆಬೇಳೆ, ತೊಗರಿಬೇಳೆ ಮತ್ತು ಉದ್ದಿನಬೇಳೆ, ಅಕ್ಕಿ, ಸ್ವಲ್ಪ ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ರುಬ್ಬಿ ಇವಾಗ ನೋಡಿ ದೋಸೆ ಹಾಕ್ತಾಯಿದ್ದೀನಿ. ಇದು ಮಕ್ಕಳಿಗೆಲ್ಲ ಕೊಡೋಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಏಜ್ ಆಗಿರೋರಿಗೆ ಎಲ್ಲರಿಗೂ ಪ್ರೋಟೀನ್ ಅಂಶ ಸಿಗುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಥರನೂ ಈ ದೋಸೆನಲ್ಲೇ ಸಿಗುತ್ತೆ. ಇದರ ಜೊತೆಗೆ ಚೆನ್ನಾಗಿರುತ್ತೆ ಬರೀ ಉದ್ದಿನಬೇಳೆ ಹಾಕಿ ದೋಸೆ ಮಾಡೋದಕ್ಕಿಂತ. ಈ ಥರ ಪ್ರೋಟೀನ್ ದೋಸೆ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಹೆಲ್ತ್ಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ವಯಸ್ಸಾಗಿರೋರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಕೆಲವು ಮಕ್ಕಳು ಬೇಳೆ ಎಲ್ಲ ಥರ ಬೇಳೆನೂ ದೇಹಕ್ಕೆ ಒಳ್ಳೆಯದು, ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ, ಟ್ರೈ ಮಾಡಿ ಒಂದು ಸರಿ. ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ಥರ ದೋಸೆ ಅಂತೂ ಟ್ರೈ ಮಾಡಲೇಬೇಕು ನೀವು, ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೆಲ್ತಿಯಾಗಿ ಟೇಸ್ಟಿ, ವೆರಿ ವೆರಿ ಹೆಲ್ತಿ ಆ್ಯಂಡ್ ಟೇಸ್ಟಿ ದೋಸೆ
ರೆಸಿಪಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ. ವೆರಿ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂತಿದೆ ದೋಸೆ ಇವಾಗ. ಹಾಗೆ ಇದಾದಮೇಲೆ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಫಸ್ಟ್ ದೋಸೆ ಸ್ವಲ್ಪ ಇದಾಗಿ ಬರುತ್ತೆ, ಎರಡನೇ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮನೆಯಲ್ಲಿ ತಿಂಗಳಿಗೆ ಒಂದು ಸರಿ ಆದರೂ ಈ ಥರ ದೋಸೆ ಮಾಡ್ತಾನೆ ಇರ್ತೀವಿ. ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪಲ್ಯನೂ ಚೆನ್ನಾಗಿರುತ್ತೆ. ನನಗೆ ದೋಸೆಗೆ ಯಾವಾಗಲೂ ಪಲ್ಯಗಿಂತ ಚಟ್ನಿನೇ ಚೆನ್ನಾಗಿರುತ್ತೆ ನೋಡಿ. ದೋಸೆ ಎಷ್ಟು ಚೆನ್ನಾಗಿ ಬಂತು ಈಗ. ಫಸ್ಟ್ ದೋಸೆ ಸುಮಾರಾಗಿರುತ್ತೆ, ಎರಡನೇ ದೋಸೆ ಅಂತೂ ತುಂಬ ಮಸಾಲೆ ದೋಸೆ ಬಂದಂಗೆ ಬರ್ತಿರುತ್ತೆ ನೋಡಿ. ಈಗ ರೆಡಿ ಆಯಿತು, ಬನ್ನಿ ತಿನ್ನೋಣ. ದೋಸೆ ಹಾಗೂ ಪೀನಟ್ ಚಟ್ನಿ, ಪ್ರೋಟೀನ್ ದೋಸೆ ಹಾಗೂ ಪೀನಟ್ ಚಟ್ನಿ. ಬನ್ನಿ ತಿನ್ನೋಣ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಸಿ ಯು.